ಎಲ್ರಿಗೂ ನಮಸ್ಕಾರ. ಅಜ್ಞಾನದ ಆಧಾರದಲ್ಲಿ ರಾಗಾದಿ ಭಾವ ಬಂಧನಗಳು ಬೆಳೆದು ಬಲಿಷ್ಠವಾಗುತ್ತವೆ. ಈ ಭಾವ ಬಂಧನಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶವು ಅಜ್ಞಾನದಲ್ಲಿದೆ. ಈ ಅಜ್ಞಾನವನ್ನು ಇಟ್ಟುಕೊಂಡು ಬಂಧನಗಳನ್ನು ಕಡಿದು ಹಾಕಲಾಗದು. ಅಜ್ಞಾನವಳಿದರೆ ಎಂತಹ ಬಲಿಷ್ಠ ಭಾವ ಬಂಧನವಿದ್ರೂ ಅದು ತನಗೆ ತಾನೇ ಕಳಚಿಕೊಂಡು ಬಿಡುತ್ತದೆ. ಅಜ್ಞಾನಕ್ಕೂ ಈ ಬಾಧಕ ಭಾವನೆಗಳಿಗೂ ಅಷ್ಟು ಘನಿಷ್ಠ ಸಂಬಂಧ. ಬಂಧನವು ನಮ್ಮ ಭಾವದಲ್ಲಿ ಉಂಟಾಗುತ್ತದೆ. ನಮ್ಮ ಅಂತರಂಗದಲ್ಲಿ ಇರುವಂತಹ ರಾಗಾದಿ ಭಾವನೆಗಳೇ ಬಂಧನಕ್ಕೆ ಕಾರಣ. ಈ ರಾಗಾದಿ ಭಾವನೆಗಳಿಂದ ನಮ್ಮ ಮನಸ್ಸು ಪ್ರಾಪಂಚಿಕ ವಿಷಯ ವಸ್ತುಗಳಿಗೆ ಅಂಟಿಕೊಳ್ಳುತ್ತದೆ. ಅದೇ ಬಂಧನ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಾನಾರು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.